ನನಗೆ 35 ವರ್ಷ ಆಗಿಬಿಟ್ಟಿದೆ, ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡೋದಕ್ಕೆ ಲೇಟ್ ಏನಾದರೂ ಆಯಿತಾ? ಈ ರೀತಿ ಪ್ರಶ್ನೆ ಬಹಳಷ್ಟು ಮಹಿಳೆಯರು ಕೇಳ್ತಾರೆ. 35 ವರ್ಷ ಆದಮೇಲೆ ಎಗ್ ರಿಸರ್ವ್ ಪೂರ್ತಿ ಕಡಿಮೆ ಆಗಿಬಿಡುತ್ತಂತೆ, 35 ವರ್ಷ ಆದಮೇಲೆ ಕನ್ಸೀವ್ ಆದರೆ ತುಂಬ ರಿಸ್ಕ್ ಅಂತೆ. ಈ ರೀತಿ ಎಲ್ಲ ಕೇಳಿ ಬಹಳಷ್ಟು ಮಹಿಳೆಯರು ಅನ್ನೆಸರಿಯಾಗಿ ಟೆನ್ಷನ್ ಮಾಡ್ಕೊಳ್ತಾ ಇರ್ತಾರೆ. ಆದರೆ ನಿಜ ಏನು ಅಂತಂದರೆ 35 ವರ್ಷ ಆದಮೇಲೆ ಪ್ರೆಗ್ನೆನ್ಸಿ ಇಂಪಾಸಿಬಲ್ ಅಲ್ಲ. ಕೆಲವೊಂದು ಇಂಪಾರ್ಟೆಂಟ್ ಪರೀಕ್ಷೆಗಳನ್ನ ಮಾಡಿಸ್ಕೊಂಡ್ರೆ ನೀವು ಒಂದು ಹೆಲ್ದಿಯಾದ ಪ್ರೆಗ್ನೆನ್ಸಿಯನ್ನು ಮತ್ತು ಒಂದು ಹೆಲ್ದಿಯಾದ ಬೇಬಿಯನ್ನು ಈಸಿಯಾಗಿ ಪಡಿಬಹುದು. ಇವತ್ತಿನ ಈ ವಿಡಿಯೋನಲ್ಲಿ ನಾವು ಆ 5 ಮುಖ್ಯ ಪರೀಕ್ಷೆಗಳು ಯಾವುದು ಅಂತ ತಿಳ್ಕೊಳ್ಳೋಣ. CBC ಕಂಪ್ಲೀಟ್ ಬ್ಲಡ್ ಕೌಂಟ್. ನಮ್ಮಲ್ಲಿ ಬಹಳಷ್ಟು ಮಹಿಳೆಯರಿಗೆ ರಕ್ತಹೀನತೆ ಅಥವಾ ಅನಿಮಿಯಾ ಅಂತಾರಲ್ಲ, ಅದಿದೆ ಅಂತಾನೆ ಗೊತ್ತಿರೋದಿಲ್ಲ. ಆದ್ದರಿಂದ ಕಂಪ್ಲೀಟ್ ಬ್ಲಡ್ ಕೌಂಟ್ಸ್ ಮಾಡಿಸಿದಾಗ ನಿಮ್ಮ ಹಿಮೋಗ್ಲೋಬಿನ್ ಲೆವೆಲ್ ಎಷ್ಟಿದೆ ಮತ್ತು ನಿಮಗೆ ಬೇರೆ ಏನಾದರೂ ಇನ್ಫೆಕ್ಷನ್ಸ್ ಇದೆಯಾ ಅನ್ನೋದನ್ನು ಈಸಿಯಾಗಿ ತಿಳ್ಕೊಬೋದು. ಥೈರಾಯ್ಡ್ ಟೆಸ್ಟ್ ಒಂದು ಸಣ್ಣ ಟೆಸ್ಟ್, ಬಟ್ ತುಂಬ ಪರಿಣಾಮಕಾರಿಯಾದಂಥ ಟೆಸ್ಟ್. TSH ನಾರ್ಮಲ್ ಆಗಿ ಇರಬೇಕು. ಅದು ಹೆಚ್ಚಿದ್ರೂ ಸಹ ಪ್ರಾಬ್ಲಮ್ ಆಗುತ್ತೆ, ಕಡಿಮೆ ಇದ್ರೂ ಸಹ ಪ್ರಾಬ್ಲಮ್ ಆಗುತ್ತೆ. ಇದರಿಂದ ಪ್ರೆಗ್ನೆನ್ಸಿ ಆಗೋಕ್ಕೂ ಸಮಸ್ಯೆ ಆಗುತ್ತೆ, ಮತ್ತು ಪ್ರೆಗ್ನೆನ್ಸಿ ಆದರೆ ಅದು ಮಿಸ್ಕ್ಯಾರೇಜ್ ಆಗುವಂಥ ಚಾನ್ಸಸ್ ಕೂಡ ಹೆಚ್ಚಾಗಿರುತ್ತೆ. ಆದ್ದರಿಂದ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡೋಕ್ಕೆ ಮುಂಚೆನೇ ಥೈರಾಯ್ಡ್ ಪರೀಕ್ಷೆ ಅಗತ್ಯವಾಗಿರುತ್ತೆ. ಬ್ಲಡ್ ಶುಗರ್ ಟೆಸ್ಟ್ 35 ವರ್ಷ ಆದಮೇಲೆ ನೀವು ಪ್ರೆಗ್ನೆನ್ಸಿಯನ್ನು ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂತಂದರೆ ಈ ಪರೀಕ್ಷೆ ತುಂಬಾ ಇಂಪಾರ್ಟೆಂಟ್. ಫಾಸ್ಟಿಂಗ್ ಬ್ಲಡ್ ಶುಗರ್ ಲೆವೆಲ್ ಮತ್ತು HbA1c ಈ ಟೆಸ್ಟನ್ನು ನೀವು ಖಂಡಿತವಾಗ್ಲೂ ಮಾಡಿಸಲೇಬೇಕು. ಇದೇನಾದರೂ ತುಂಬ ಹೈ ಇದ್ದರೆ ಅದನ್ನು ಕಂಟ್ರೋಲ್ ಮಾಡಿ ಆಮೇಲೆ ಕನ್ಸೀವ್ ಆಗೋದು ಬೆಟರ್. ಯಾಕೆ ಅಂದರೆ ತುಂಬ ಹೈ ಶುಗರ್ಸ್ ಇದ್ದಾಗ ಮಗುವಿನ ಮೇಲೆ ಪರಿಣಾಮ ಬೀಳ್ಬೋದು. ಈಗ ಹಾರ್ಟ್ ಸಮಸ್ಯೆ ಬರುವಂಥ ಚಾನ್ಸಸ್ ಹೆಚ್ಚಾಗಿ ಇರುತ್ತೆ, ಮತ್ತು ಸಡನ್ನಾಗಿ ಫೀಟಲ್ ಡಿಮೈಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಆದ್ದರಿಂದ ಈ ಟೆಸ್ಟನ್ನು ನೀವು ಪ್ರೆಗ್ನೆನ್ಸಿಯಿಂದ ಮುಂಚೆ ಮಾಡಿಸಲೇಬೇಕು. ಪೆಲ್ವಿಕ್ ಅಲ್ಟ್ರಾಸೌಂಡ್ ಸ್ಕ್ಯಾನ್. ನಿಮ್ಮ ಯುಟ್ರಸ್ ಮತ್ತು ಓವರೀಸ್ ಹೆಲ್ತ್ ಹೇಗಿದೆ? ಏನಾದರೂ ಸಮಸ್ಯೆ ಇದೆಯಾ? ಯುಟ್ರಸ್ನಲ್ಲಿ ಫೈಬ್ರಾಯ್ಡ್ ಇರ್ಬೋದು, ಅಥವಾ ಓವರೀಸಲ್ಲಿ ಏನಾದರೂ ಸಿಸ್ಟ್ ಇರ್ಬೋದು, ಅಥವಾ ಏನೇ ತೊಂದರೆಗಳಿದೆಯಾ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಒಂದು ಪೆಲ್ವಿಕ್ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಸೊ ಏನಾದರೂ ಸಮಸ್ಯೆಗಳು ಕಂಡು ಬಂತು ಅಂತಂದರೆ ಪ್ರೆಗ್ನೆನ್ಸಿಗಿಂತ ಮುಂಚೆನೇ ಅದನ್ನು ಕ್ಯೂರ್ ಮಾಡಿಕೊಂಡು ಆಮೇಲಿಂದ ಪ್ಲ್ಯಾನ್ ಮಾಡೋದು ಬೆಟರ್. ವಿಟಮಿನ್ ಡಿ ಮತ್ತು ವಿಟಮಿನ್ B12. ವಿಟಮಿನ್ ಡಿ ಮತ್ತು ವಿಟಮಿನ್ B12 ಡಿಫಿಷಿಯನ್ಸಿ ನಮ್ಮ ದೇಶದಲ್ಲಿ ಈಗ ತುಂಬ ಕಾಮನ್ ಆಗಿ ಕಾಣಿಸ್ಕೊಳ್ತಾ ಇದೆ. ಆ್ಯಂಡ್ ಬಹಳಷ್ಟು ಜನರಿಗೆ ಈ ಡಿಫಿಷಿಯನ್ಸಿ ಇದೆ ಅಂತ ಗೊತ್ತಾಗೋದಿಲ್ಲ. ಯಾಕೆಂದರೆ ಇದಕ್ಕಿರುವಂಥ ಸಿಂಪ್ಟಮ್ ಏನು ಅಂದರೆ ಕೇವಲ ಅತಿಯಾದ ಸುಸ್ತು, ಬೇರೆ ಏನೂ ಕಾಣಿಸೋದಿಲ್ಲ ಈಸಿಯಾಗಿ. ಆದ್ದರಿಂದ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡೋಕ್ಕೆ ಮುಂಚೆ ಈ ಟೆಸ್ಟನ್ನು ನೀವು ಮಾಡಿಸ್ಕೊಳ್ಳೋದು ಇಂಪಾರ್ಟೆಂಟ್. ಯಾಕೆಂದರೆ ಡಿಫಿಷಿಯನ್ಸಿ ಇದ್ದರೆ ಎಗ್ ಕ್ವಾಲಿಟಿ ಮೇಲೆ ಕಾಂಪ್ರಮೈಸ್ ಆಗ್ಬೋದು. ಆದ್ದರಿಂದ ಈ ಪರೀಕ್ಷೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಷ್ಟೊತ್ತು ಈ ವಿಡಿಯೋನ ಪೇಷನ್ಸಿಂದ ಕೇಳಿಸ್ಕೊಂಡಿದ್ದೀರಾ, ಆದ್ದರಿಂದ ಒಂದು ಬೋನಸ್ ಟೆಸ್ಟ್ ಬಗ್ಗೆ ಹೇಳ್ತೀನಿ. AMH ಟೆಸ್ಟ್. ಸೋಷಿಯಲ್ ಮೀಡಿಯಾನಲ್ಲಿ ಈ ನಡುವೆ AMH ಟೆಸ್ಟ್ ಅಂತಂದರೆ ಭಯ ಹುಟ್ಟಿಸೋವಂಥ ವಿಡಿಯೋಸ್ ಬರ್ತಾ ಇದೆ. AMH ಕಡಿಮೆ ಇದ್ದರೆ ಪ್ರೆಗ್ನೆನ್ಸಿ ಇಂಪಾಸಿಬಲ್ ಅಂತ ಅಲ್ಲ. AMH ಅಲ್ಲಿ ನಿಮಗೆ ಏನು ತಿಳಿಯುತ್ತೆ ಅಂದರೆ ನಿಮ್ಮ ಅಂಡಾಶಯದಲ್ಲಿ ಎಷ್ಟು ಎಗ್ ರಿಸರ್ವ್ ಇದೆ ಅಂತ ತಿಳಿದು ಬರುತ್ತೆ. ಅದು ಕಡಿಮೆ ಬಂತು ಅಂದ ತಕ್ಷಣ ಪ್ರೆಗ್ನೆನ್ಸಿ ಆಗೋದೇ ಇಲ್ಲ ಅಂತ ಖಂಡಿತವಾಗ್ಲೂ ಅನ್ಕೋಬೇಡಿ. ಈ AMH ಲೆವೆಲ್ ನಿಮ್ಮ ಏಜ್ ಮೇಲೆ ಡಿಪೆಂಡ್ ಆಗುತ್ತೆ. PCOS ಸಮಸ್ಯೆ ಇದ್ದರೆ ಅದ್ರ ಮೇಲೂ ಸಹ ಡಿಪೆಂಡ್ ಆಗುತ್ತೆ. ಸೊ ನೀವು AMH ಕಡಿಮೆ ಇದೆ ಅಂತ ಪ್ಯಾನಿಕ್ ಆಗಕ್ಕೆ ಹೋಗಬೇಡಿ. ಇವತ್ತಿನ ಈ ವಿಡಿಯೋನಲ್ಲಿ ನಾವು ಮಹಿಳೆಯರು ಪ್ರೆಗ್ನೆನ್ಸಿಯನ್ನು ಪ್ಲ್ಯಾನ್ ಮಾಡುವ ಮುಂಚೆ ಯಾವ ಪರೀಕ್ಷೆಗಳನ್ನ ಮಾಡಿಸ್ಕೋಬೇಕು ಅಂತ ಡೀಟೇಲ್ ಆಗಿ ತಿಳ್ಕೊಂಡಿದ್ದೀವಿ. ಆದರೆ ಒಂದು ಪ್ರೆಗ್ನೆನ್ಸಿನ ಪ್ಲ್ಯಾನ್ ಮಾಡಬೇಕು ಅಂದರೆ ಕೇವಲ ಮಹಿಳೆಯರು ಮಾತ್ರ ಪರೀಕ್ಷೆ ಮಾಡಿಸ್ಕೊಂಡ್ರೆ ಸಾಕಾಗೋದಿಲ್ಲ, ಅವರ ಹಸ್ಬೆಂಡ್ಸ್ಗೂ ಸಹ ಪರೀಕ್ಷೆಗಳು ಬೇಕಾಗುತ್ತೆ. ಯಾವ ಮುಖ್ಯ ಪರೀಕ್ಷೆಗಳನ್ನ ಹಸ್ಬೆಂಡ್ಸ್ ಮಾಡಿಸ್ಕೋಬೇಕು ಅಂತ ನೆಕ್ಸ್ಟ್ ವಿಡಿಯೋನಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಆ ವಿಡಿಯೋ ನೀವು ಮಿಸ್ ಮಾಡಬಾರ್ದು ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ನಾನು ನಿಮ್ಮ ಡಾಕ್ಟರ್.